ಮಹಾಭಾರತದಲ್ಲಿ ಭೀಷ್ಮನು ಅತ್ಯಂತ ಮಹಾನ್, ಜ್ಞಾನಿ ಮತ್ತು ಶೂರ ಯೋಧರಲ್ಲಿ ಒಬ್ಬನು. ಅವರ ಜೀವನ, ಧರ್ಮ, ತ್ಯಾಗ ಮತ್ತು ವಚನ ಪಾಲನೆಯ ಅತ್ಯುತ್ತಮ ಉದಾಹರಣೆ. ತಂದೆಯ ಸಂತೋಷಕ್ಕಾಗಿ ತಾನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಬದುಕುವ ಭೀಕರ ಪ್ರತಿಜ್ಞೆ ಮಾಡಿದನು. ಆ ಪ್ರತಿಜ್ಞೆಯೇ ಅವನಿಗೆ ಭೀಷ್ಮ ಎಂಬ ಹೆಸರು ತಂದಿತು. ಯುದ್ಧದಲ್ಲಿ ಅಜೇಯ ಯೋಧನಾಗಿದ್ದರೂ ಹೃದಯದಲ್ಲಿ ಧರ್ಮವೇ ಪ್ರಧಾನ. ಇದೇ ಕಾರಣಕ್ಕೆ ಭೀಷ್ಮನು ಮಹಾಭಾರತದ ಅತ್ಯಂತ ಗೌರವನೀಯ ವ್ಯಕ್ತಿಗಳಲ್ಲಿ ಒಬ್ಬನು. ಅಷ್ಟವಸುಗಳ ಕಥೆ ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಆಸಕ್ತಿದಾಯಕವಾದ ಕಥೆಗಳಲ್ಲೊಂದು. ಈ ಕಥೆ ಮಹಾಭಾರತದ ಆದಿಪರ್ವದಲ್ಲಿ ಕಾಣಿಸಿಕೊಂಡಿದ್ದು ಭೀಷ್ಮರ ಜನನದೊಂದಿಗೆ ನೇರ ಸಂಬಂಧ ಹೊಂದಿದೆ. ಅಷ್ಟವಸುಗಳು ಎಂದರೆ ಪ್ರಕೃತಿಯ 8 ಅಂಶಗಳನ್ನು ಪ್ರತಿನಿಧಿಸುವ ದೇವತೆಗಳು: ಧರ, ಭೂಮಿ, ಧ್ರುವ, ನಕ್ಷತ್ರ, ಸೋಮ, ಚಂದ್ರ, ಅಹ, ದಿನ, ಅನಿಲ, ಗಾಳಿ, ಅನಲ, ಬೆಂಕಿ, ಪ್ರತ್ಯೂಷ, ಬೆಳಗಿನ ಜಾವ, ಪ್ರಭಾಸ, ಬೆಳಕು. ಒಮ್ಮೆ ಈ ಅಷ್ಟವಸುಗಳು ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ವಿಹಾರಕ್ಕೆ ಹೋದರು. ಅಲ್ಲಿ ವಸಿಷ್ಠರ ಬಳಿಯಿರುವ ನಂದಿನಿ ಎಂಬ ಪವಿತ್ರ ಹಸುವನ್ನು ಕಂಡರು. ಆ ಹಸುವಿನ ಅಪೂರ್ವ ಸೌಂದರ್ಯಕ್ಕೆ ಮರುಳಾದ ಪ್ರಭಾಸ ಎಂಬ ವಸು ಅದನ್ನು ಕದ್ದೊಯ್ಯಲು ತನ್ನ ಉಳಿದ 7 ಸಹೋದರರನ್ನು ಒಪ್ಪಿಸಿದನು. ಆದರೆ ವಸಿಷ್ಠ ಮಹರ್ಷಿಗಳು ತಮ್ಮ ಯೋಗಶಕ್ತಿಯಿಂದ ಇದನ್ನೆಲ್ಲ ತಿಳಿದುಕೊಂಡರು. ಕೋಪಗೊಂಡ ಅವರು ಅಷ್ಟವಸುಗಳಿಗೆ ಶಾಪ ನೀಡಿದರು: ನೀವು ಮನುಷ್ಯರಾಗಿ ಹುಟ್ಟಿ ಭೂಮಿಯಲ್ಲಿ ಕಷ್ಟ ಅನುಭವಿಸಬೇಕು. ಈ ಶಾಪವೇ ಮುಂದೆ ಭೀಷ್ಮರ ಜನನಕ್ಕೆ ಕಾರಣವಾಯಿತು. ವಸಿಷ್ಠ ಮಹರ್ಷಿಗಳ ಶಾಪದಿಂದ ಸಂಕಷ್ಟಕ್ಕೊಳಗಾದ ಅಷ್ಟವಸುಗಳು ತಮ್ಮ ತಪ್ಪಿನ ಅರಿವಿನಿಂದ ಪಶ್ಚಾತ್ತಾಪಪಟ್ಟರು. ಅವರು ತಕ್ಷಣವೇ ವಸಿಷ್ಠರ ಬಳಿ ಹೋಗಿ ಕ್ಷಮೆಯಾಚಿಸಿದರು. ಅವರ ವಿನಮ್ರತೆಯನ್ನು ಕಂಡ ವಸಿಷ್ಠರು ಶಾಪವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಸಾಧ್ಯವಿಲ್ಲದಿದ್ದರೂ ಅದರ ತೀವ್ರತೆಯನ್ನು ಕಡಿಮೆ ಮಾಡಿದರು. ಮನುಷ್ಯರಾಗಿ ಜನಿಸಿದ ತಕ್ಷಣವೇ 7 ಮಂದಿ ವಸುಗಳಿಗೆ ಶಾಪ ವಿಮೋಚನೆ ಸಿಗುತ್ತದೆ. ಆದರೆ ಈ ತಪ್ಪಿನ ಮುಖ್ಯ ಕಾರಣನಾದ ಪ್ರಭಾಸನು ಭೂಮಿಯಲ್ಲಿ ದೀರ್ಘಕಾಲ ಉಳಿದು ಭೀಷಣವಾದ ಕಷ್ಟದ ಜೀವನವನ್ನು ನಡೆಸಬೇಕಾಗುತ್ತದೆ ಎಂದು ಹೇಳಿದರು. ಈ ಮಾತುಗಳು ಮುಂದೆ ನಡೆಯಲಿರುವ ಮಹತ್ತರ ಘಟನೆಯ ಮುನ್ಸೂಚನೆಯಾಗಿದ್ದವು. ಅದೇ ಶಾಪದ ಪರಿಣಾಮವಾಗಿ ಅಷ್ಟವಸುಗಳು ಭೂಮಿಯಲ್ಲಿ ಜನಿಸಲು ಸಿದ್ಧರಾದರು ಮತ್ತು ಅದರ ಮುಂದುವರಿದ ಭಾಗವೇ ಭೀಷ್ಮನ ಜನನ ಕಥೆ. ಶಾಪದಿಂದ ಮುಕ್ತಿಯಾಗಲು ಅಷ್ಟವಸುಗಳು ಗಂಗಾದೇವಿಯ ಶರಣಾದರು. ಅವರ ಬೇಡಿಕೆಯನ್ನು ಅಂಗೀಕರಿಸಿದ ಗಂಗಾದೇವಿ ಭೂಮಿಯಲ್ಲಿ ಅವರ ತಾಯಿಯಾಗಿ ಜನಿಸಲು ಒಪ್ಪಿಕೊಂಡಳು. ಅದೇ ಸಮಯದಲ್ಲಿ ಹಸ್ತಿನಾಪುರದ ರಾಜ ಶಂತನು ಗಂಗಾದೇವಿಯನ್ನು ನೋಡಿ ಮೋಹಗೊಂಡನು. ಗಂಗಾದೇವಿ ಒಂದು ಷರತ್ತಿಟ್ಟಳು: ನಾನು ಏನೇ ಮಾಡಿದರೂ ಪ್ರಶ್ನಿಸಬಾರದು ಎಂದು. ಶಂತನು ಒಪ್ಪಿಕೊಂಡನು ಮತ್ತು ಅವರ ವಿವಾಹ ನಡೆಯಿತು. ಕಾಲಕ್ರಮೇಣ ಅವರಿಗೆ ಮಕ್ಕಳು ಜನಿಸಿದರು. ಆದರೆ ಗಂಗಾದೇವಿ ಪ್ರತಿಯೊಂದು ಮಗುವನ್ನೂ ನದಿಗೆ ಸಮರ್ಪಿಸುತ್ತಿದ್ದಳು. ಶಾಪದಿಂದ ಮುಕ್ತಿ ಪಡೆಯಲು ಮೊದಲ 7 ವಸುಗಳನ್ನು ಹೀಗೆ ಬಿಡುಗಡೆ ಮಾಡಲಾಯಿತು. ಆದರೆ 8ನೇ ಮಗವನ್ನು ಕೂಡ ನದಿಗೆ ಹಾಕಲು ಹೊರಟಾಗ ಶಂತನು ತಡೆಯಲು ಮುಂದಾದನು. ಆ ಕ್ಷಣದಲ್ಲಿ ಗಂಗಾದೇವಿ ಸತ್ಯವನ್ನು ಬಹಿರಂಗಪಡಿಸಿದಳು: ಇವನು ಪ್ರಭಾಸ, ಭೂಮಿಯಲ್ಲಿ ದೀರ್ಘಕಾಲ ಬದುಕಬೇಕಾದ ವಸು ಎಂದಳು. ಅವನೇ ಮಹಾಭಾರತದ ಮಹಾನ್ ಭೀಷ್ಮ ಪಿತಾಮಹ, ಧರ್ಮ, ತ್ಯಾಗ ಮತ್ತು ಪ್ರತಿಜ್ಞೆಯ ಪ್ರತೀಕವಾದ ಭೀಷ್ಮ. ಮಹಾಭಾರತದ ಅತ್ಯಂತ ಪ್ರಮುಖ ಮತ್ತು ಗೌರವಾನ್ವಿತ ಪಾತ್ರಗಳಲ್ಲಿ ಒಂದಾದ ಭೀಷ್ಮ ಪಿತಾಮಹರ ಕಥೆ ತ್ಯಾಗ, ಧರ್ಮ ಮತ್ತು ಪ್ರತಿಜ್ಞೆಯ ಪ್ರತೀಕವಾಗಿದೆ. ಶಂತನು ಮಹಾರಾಜ ಮತ್ತು ಗಂಗಾದೇವಿಯ ಮಗನಾಗಿ ಜನಿಸಿದ ದೇವವ್ರತನು ಬಾಲ್ಯದಿಂದಲೇ ಅಪಾರ ಜ್ಞಾನ ಮತ್ತು ಶೌರ್ಯ ಹೊಂದಿದ್ದನು. ವಿದ್ಯಾಭ್ಯಾಸ ಮುಗಿಸಿ ಅವನು ಹಸ್ತಿನಾಪುರಕ್ಕೆ ಹಿಂದಿರುಗಿದಾಗ ತಂದೆಯ ಮನಸ್ಸಿನಲ್ಲಿ ಒಂದು ನೋವು ಇರುವುದನ್ನು ಗಮನಿಸಿದನು. ಶಂತನು ಸತ್ಯವತಿ ಎಂಬ ಯುವತಿಯನ್ನು ವಿವಾಹವಾಗಲು ಬಯಸಿದ್ದನು. ಆದರೆ ಸತ್ಯವತಿಯ ತಂದೆ ಒಂದು ಕಠಿಣ ಷರತ್ತು ವಿಧಿಸಿದನು: ನನ್ನ ಮಗಳ ಮಗನೇ ಹಸ್ತಿನಾಪುರದ ರಾಜನಾಗಬೇಕು ಎಂದು. ಈ ಮಾತು ಕೇಳಿದ ದೇವವ್ರತನು ತಂದೆಯ ಸಂತೋಷಕ್ಕಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಲು ನಿರ್ಧರಿಸಿದನು. ಅವನು ಎಲ್ಲರ ಎದುರು ನಿಂತು ಒಂದು ಭಯಾನಕ ಪ್ರತಿಜ್ಞೆ ಕೈಗೊಂಡನು:
ನಾನು ಎಂದಿಗೂ ಸಿಂಹಾಸನ ಏರುವುದಿಲ್ಲ ಮತ್ತು ಜೀವನ ಪೂರ್ತಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತೇನೆ ಎಂದು ಘೋಷಿಸಿದನು. ಈ ಭೀಕರ ಪ್ರತಿಜ್ಞೆಯನ್ನು ಕೇಳಿ ದೇವತೆಗಳೇ ಆಶ್ಚರ್ಯಗೊಂಡರು. ಆ ದಿನದಿಂದಲೇ ದೇವವ್ರತನಿಗೆ ಭೀಷ್ಮ ಎಂಬ ಹೆಸರು ಬಂದಿದೆ. ತಂದೆಯ ಸುಖಕ್ಕಾಗಿ ತನ್ನ ಆಸೆ, ಅಧಿಕಾರ ಮತ್ತು ಕುಟುಂಬ ಜೀವನವನ್ನೇ ತ್ಯಾಗ ಮಾಡಿದ ಭೀಷ್ಮ ಭಾರತೀಯ ಇತಿಹಾಸದಲ್ಲೇ ಅಪ್ರತಿಮ ವ್ಯಕ್ತಿಯಾಗಿ ಉಳಿದಿದ್ದಾನೆ. ಧರ್ಮಕ್ಕೆ ನಿಷ್ಠನಾಗಿ ಹಸ್ತಿನಾಪುರದ ಸಿಂಹಾಸನಕ್ಕೆ ಜೀವನಮಾನವಿಡೀ ಸೇವೆ ಸಲ್ಲಿಸಿದ ಆ ಮಹಾಯೋಧನ ಹೆಸರು ಭೀಷ್ಮ ಪಿತಾಮಹ. ದೇವವ್ರತನು ನಿಷಾದಕನ್ಯೆಯಾದ ಸತ್ಯವತಿಯನ್ನು ಗೌರವದಿಂದ ಕರೆದುಕೊಂಡು ಬಂದು ತನ್ನ ತಂದೆ ರಾಜ ಶಂತನುವಿಗೆ ಒಪ್ಪಿಸಿದನು. ಆ ಕ್ಷಣದಲ್ಲಿ ಶಂತನುವಿನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ತನ್ನ ಮಗನ ತ್ಯಾಗವನ್ನು ಕಂಡ ರಾಜನ ಕಣ್ಣುಗಳು ಭಾವೋದ್ರಿಕ್ತವಾದವು. ಏಕೆಂದರೆ ದೇವವ್ರತನು ತನ್ನ ತಂದೆಯ ಸುಖಕ್ಕಾಗಿ ಜೀವನಪೂರ್ತಿ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿದ್ದನು. ಇಂತಹ ಭಯಾನಕ ಪ್ರತಿಜ್ಞೆಯನ್ನು ಹಿಂದೆ ಯಾರೂ ಮಾಡಿರಲಿಲ್ಲ, ಮುಂದೆಯೂ ಯಾರೂ ಮಾಡಲು ಸಾಧ್ಯವಿಲ್ಲ. ಅದರಿಂದ ಸಂತುಷ್ಟನಾದ ಶಂತನು ಮಗನಿಗೆ ಅಪರೂಪದ ವರವನ್ನು ನೀಡಿದನು. ಓ ಮಗನೇ, ಪಿತೃಭಕ್ತಿಯಿಂದ ನೀನು ಕೈಗೊಂಡಿರುವ ಈ ಕಠಿಣ ವ್ರತ ಅಪ್ರತಿಮವಾಗಿದೆ. ನಿನ್ನ ತಂದೆಯ ಮೇಲಿನ ಭಕ್ತಿಯಿಂದ ಸಂತೋಷಗೊಂಡ ನಾನು ನಿನ್ನ ಮರಣವು ನಿನ್ನ ಇಚ್ಛೆಯಂತೆಯಾಗಲಿ ಎನ್ನುವ ವರವನ್ನು ನೀಡುತ್ತೇನೆ. ಇಂದಿನಿಂದ ನೀನು ಭೀಷ್ಮ ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧನಾಗುವೆ. ನಿನ್ನ ಈ ಮಹಾಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆ ಎಂದು ಯುಗ ಯುಗಾಂತರಗಳವರೆಗೆ ಅಮರವಾಗುತ್ತದೆ. ಭೀಷ್ಮನು ಹಸ್ತಿನಾಪುರದ ರಕ್ಷಕನಾಗಿ ಕೌರವ ಪಾಂಡವರಿಬ್ಬರಿಗೂ ಪಿತಾಮಹನಾಗಿದ್ದನು. ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದ ಭೀಷ್ಮ ದುರ್ಯೋಧನನ ಅನ್ಯಾಯಗಳನ್ನು ಕಂಡರೂ ತಾನು ಹಸ್ತಿನಾಪುರದ ಸಿಂಹಾಸನಕ್ಕೆ ನಿಷ್ಠನಾಗಿರಲು ಪ್ರತಿಜ್ಞೆ ಮಾಡಿದ್ದರಿಂದ ಕೌರವರ ಪರವಾಗಿ ಯುದ್ಧ ಮಾಡಬೇಕಾಯಿತು. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನು 10 ದಿನಗಳ ಕಾಲ ಕೌರವರ ಸೇನಾಧಿಪತಿಯಾಗಿ ಹೋರಾಡಿದನು. ಭೀಷ್ಮನಿಗೆ ಅಷ್ಟವಸುಗಳ ಶಕ್ತಿಯಿದ್ದುದರಿಂದ ಅವರನ್ನು ಕೊಲ್ಲುವುದು ಅಸಾಧ್ಯವಾಗಿತ್ತು. ಅವರ ಸ್ವಂತ ಇಚ್ಛೆಯಿಲ್ಲದೆ ಅವರಿಗೆ ಸಾವು ಬರುವಂತಿರಲಿಲ್ಲ. ಯುದ್ಧದ 10ನೇ ದಿನ ಪಾಂಡವರು ಭೀಷ್ಮನನ್ನು ಸೋಲಿಸಲು ಶಿಖಂಡಿಯನ್ನು ಅಡ್ಡವಿಟ್ಟು ಅರ್ಜುನನ ಬಾಣಗಳ ಮೂಲಕ ಅವರನ್ನು ಬಾಣಗಳ ಹಾಸಿಗೆಯ ಮೇಲೆ ಮಲಗುವಂತೆ ಮಾಡಿದರು. ಬಾಣಗಳ ಹಾಸಿಗೆಯ ಮೇಲಿದ್ದರೂ ಭೀಷ್ಮ ತನ್ನ ಜ್ಞಾನದಿಂದ ಯುಧಿಷ್ಠಿರನಿಗೆ ಧರ್ಮರಾಯ, ರಾಜಧರ್ಮ ಮತ್ತು ವಿಷ್ಣು ಸಹಸ್ರನಾಮವನ್ನು ಉಪದೇಶಿಸಿದರು. ಸುಮಾರು 58 ದಿನಗಳ ಕಾಲ ಮರಣಶಯ್ಯೆಯಲ್ಲಿ ಮಲಗಿ ಸೂರ್ಯನು ಉತ್ತರಾಯಣಕ್ಕೆ ತಿರುಗಿದಾಗ ಮಾಘ ಮಾಸದ ಶುಕ್ಲಪಕ್ಷದ ಅಷ್ಟಮೀ ತಿಥಿಯಂದು ಭೀಷ್ಮ ಪಿತಾಮಹನು ತನ್ನ ದೇಹವನ್ನು ತೊರೆದನು.